ನಮಸ್ಕಾರ. ನಮ್ಮ ಜೀವನದಲ್ಲಿ ಆತುರಪಟ್ಟು ನಿರ್ಧಾರ ತೆಗೆದುಕೊಂಡು ಆಮೇಲೆ ಅಯ್ಯೋ ಹೀಗೆ ಮಾಡಬಾರ್ದಿತ್ತು ಅಂತ ಅನ್ಕೊಂಡಿರ್ತೇವಲ್ವಾ, ಆ ಕ್ಷಣದ ಭಾವನೆಗೆ ಒಳಗಾಗಿ ಆಮೇಲೆ ಪಶ್ಚಾತ್ತಾಪಪಟ್ಟ ಸಂದರ್ಭಗಳು ಎಲ್ಲರಿಗೂ ಇರ್ತಾವೆ. ಹಾಗಾಗಿ ಇಂದು ನಾವು ಅಂತಹ ಒಂದು ನಿರ್ಧಾರದ ಪರಿಣಾಮವನ್ನು ತೋರಿಸುವ ಸಾವಿರಾರು ವರ್ಷಗಳಿಂದ ಹೇಳಿಕೊಂಡು ಬಂದಿರುವ ಒಂದು ಕಥೆಯ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಇದು ನಮ್ಮ ನಿರ್ಣಯ ತೆಗೆದುಕೊಳ್ಳುವ ಪ್ರಕ್ರಿಯೆಯ ಬಗ್ಗೆ ನಮಗೆ ದೊಡ್ಡ ಪಾಠ ಹೇಳುತ್ತದೆ. ಈ ಕಥೆಯನ್ನು ಕೇಳುವ ಮುನ್ನ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಆತುರದ ನಿರ್ಧಾರದಿಂದಾಗಿ ಕೊನೆಯ ಬಾರಿಗೆ ಪಶ್ಚಾತ್ತಾಪ ಪಟ್ಟಿದ್ದು ಯಾವಾಗ? ಈ ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಕಥೆಯೊಳಗೆ ಹೋಗೋಣ, ಯಾಕೆಂದ್ರೆ ಇದು ನಮ್ಮೆಲ್ಲರ ಅನುಭವಕ್ಕೂ ಎಲ್ಲೋ ಒಂದು ಕಡೆ ಸಂಬಂಧಿಸಿದೆ. ಸರಿ, ಹಾಗಾದ್ರೆ ಕಥೆಯನ್ನ ಶುರು ಮಾಡೋಣ. ಕಥೆಯ ಆರಂಭದಲ್ಲಿ ಎಲ್ಲವೂ ತುಂಬಾ ಶಾಂತಿಯುತವಾಗಿದೆ. ಇಲ್ಲಿ ಒಂದು ಕುಟುಂಬದ ನಡುವಿನ ನಂಬಿಕೆ ಮತ್ತು ಪ್ರೀತಿಯನ್ನು ನಾವು ನೋಡಬಹುದು. ಇದೇ ಅಡಿಪಾಯದ ಮೇಲೆ ನಮ್ಮ ಇಡೀ ಕಥೆ ನಿಂತಿರೋದು. ನಮ್ಮ ಕಥೆ ಶುರು ಆಗೋದೇ ಒಂದು ಚಿಕ್ಕ ಸುಂದರವಾದ ಹಳ್ಳಿಯಿಂದ. ಅಲ್ಲಿ ಒಂದು ಸರಳ ಮತ್ತು ಸಂತೃಪ್ತವಾದ ಕುಟುಂಬ ವಾಸವಾಗಿತ್ತು. ಆ ಕುಟುಂಬದಲ್ಲಿ ಇದ್ದದ್ದು ಒಬ್ಬ ಬ್ರಾಹ್ಮಣ ಮತ್ತು ಅವನ ಪತ್ನಿ. ಅವರ ಜೀವನ ಪ್ರೀತಿ ಮತ್ತು ಅನ್ಯೋನ್ಯತೆಯಿಂದ ತುಂಬಿತ್ತು. ಅವರ ಪ್ರೀತಿಯ ಸಾಕ್ಷಿಯಾಗಿ ಒಂದು ಮುದ್ದಾದ ಮಗು ಕೂಡ ಇತ್ತು. ಪಾಪ, ಈ ಮಗುವಿನ ಮುಗ್ಧತೆ ಮತ್ತು ಅದರ ಅಸಹಾಯಕತೆಯೇ ಮುಂದೆ ನಡೆಯುವ ಎಲ್ಲಾ ಘಟನೆಗಳಿಗೆ ಕೇಂದ್ರಬಿಂದುವಾಡುತ್ತೆ. ಇನ್ನು ಈ ಕಥೆಯ ಕೊನೆಯ ಆದರೆ ತುಂಬ ಮುಖ್ಯವಾದ ಪಾತ್ರ ಅಂದ್ರೆ ಅವರ ಮನೆಯ ಸಾಕುಪ್ರಾಣಿ, ಒಂದು ಮುಂಗುಸಿ. ಅದು ಕೇವಲ ಒಂದು ಪ್ರಾಣಿ ಆಗಿರಲಿಲ್ಲ ಗೊತ್ತಾ, ಆ ಮಗುವಿನ ನಿಷ್ಠಾವಂತ ರಕ್ಷಕ, ಅದರ ಆಟದ ಗೆಳೆಯ, ಎಲ್ಲವೂ ಆಗಿತ್ತು. ಇಷ್ಟೊತ್ತೆಲ್ಲವೂ ಶಾಂತವಾಗಿತ್ತು ಅಲ್ವಾ? ಆದರೆ ಈಗ ಕಥೆ ಒಂದು ತಿರುವು ಪಡೆಯುತ್ತೆ. ಶಾಂತಿಯಿಂದ ಒಂದು ಅನಿರೀಕ್ಷಿತ, ಕಣ್ಣಿಗೆ ಕಾಣದ ಸಂಕಷ್ಟದ ಕಡೆಗೆ ಸಾಗುತ್ತಾ ಹೋಗುತ್ತೆ. ಇಲ್ಲಿಂದ ಮನೆಯಲ್ಲಿ ಏನೋ ಸರಿಯಿಲ್ಲ ಅನ್ನೋ ಸೂಚನೆ ಶುರುವಾಗುತ್ತೆ. ಇಲ್ಲಿ ಒಂದು ನಿರ್ಣಾಯಕ ಘಟ್ಟ ಬರುತ್ತೆ. ತಂದೆ ತಾಯಿ ಇಬ್ಬರೂ ಮನೆಯಿಂದ ಹೊರಗೆ ಹೋಗಬೇಕಾಗತ್ತೆ. ಹಾಗೆ ಹೋಗುವಾಗ ಅವರು ತಮ್ಮ ಮಗುವಿನ ಸಂಪೂರ್ಣ ರಕ್ಷಣೆಯ ಜವಾಬ್ದಾರಿಯನ್ನ ಯಾರ ಮೇಲೆ ಬಿಟ್ಟೋಗ್ತಾರೆ? ಹೌದು, ಆ ಮುಂಗುಸಿಯ ಮೇಲೆ, ಸಂಪೂರ್ಣ ನಂಬಿಕೆಯಿಂದ. ಆದರೆ ವಿಪರ್ಯಾಸ ಅಂದ್ರೆ ಇದೇ ಅಚಲವಾದ ನಂಬಿಕೆಯೇ ಮುಂದೆ ನಡೆಯುವ ದುರಂತಕ್ಕೆ ನಾಂದಿ ಹಾಡುತ್ತೆ. ನೋಡಿ, ಕೇವಲ ಕೆಲವೇ ಕ್ಷಣಗಳಲ್ಲಿ ಪರಿಸ್ಥಿತಿ ಹೇಗೆ ತಲೆಕೆಳಗಾಗುತ್ತೆ. ತಾಯಿ ಮನೆಯಿಂದ ಹೊರನಡೆದ ತಕ್ಷಣ ಒಂದು ಅಪಾಯಕಾರಿ ಹಾವು ಮಗುವಿನ ತೊಟ್ಟಿಲಿನ ಬಳಿ ಬರುತ್ತೆ. ಆದರೆ ನಮ್ಮ ಆ ನಿಷ್ಠಾವಂತ ಮುಂಗುಸಿ ಒಂದು ಕ್ಷಣವೂ ಯೋಚಿಸದೆ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಆ ಹಾವಿನ ಜೊತೆ ಹೋರಾಡುತ್ತೆ, ಮಗುವನ್ನು ಕಾಪಾಡುತ್ತೆ. ನಂತರ ತಾನು ಮಾಡಿದ ಸಾಹಸದ ಬಗ್ಗೆ ಹೆಮ್ಮೆಯಿಂದ ತನ್ನ ಯಜಮಾನಿಯ ಬರುವಿಕೆಗಾಗಿ ಬಾಗಿಲಲ್ಲೇ ಕಾಯ್ತಾ ನಿಲ್ಲುತ್ತೆ. ಸರಿ, ಈಗ ಕಥೆಯ ಫೋಕಸ್ ಶಿಫ್ಟ್ ಆಗತ್ತೆ. ಈಗ ಪತ್ನಿ ವಾಪಸ್ ಬರುವ ಸಮಯ, ಮತ್ತು ಇಲ್ಲೇ ನಡೆಯೋದು ಆ ಮಾರಣಾಂತಿಕ ತಪ್ಪಿನ ನಿರ್ಣಾಯಕ ಕ್ಷಣ. ಈಗ ಕಥೆಯ ಅತ್ಯಂತ ದುರಂತಮಯ ದೃಶ್ಯವನ್ನ ಸ್ವಲ್ಪ ಕಲ್ಪಿಸಿಕೊಳ್ಳಿ. ತಾಯಿ ಮನೆಗೆ ಹಿಂದಿರುತ್ತಾಳೆ. ಬಾಗಿಲಲ್ಲಿ ಅವಳಿಗೆ ಕಾಣಿಸುವುದೇನಪ್ಪಾ? ರಕ್ತದಲ್ಲಿ ನೆನೆದು ಹೋದ ಮುಂಗುಸಿ. ಜಸ್ಟ್ ಆ ಒಂದೇ ಒಂದು ದೃಶ್ಯ ಅವಳ ಮನಸ್ಸಿನಲ್ಲಿ ಭಯ, ಆತಂಕದ ಬಿರುಗಾಳಿಯನ್ನೇ ಎಬ್ಬಿಸಿಬಿಡುತ್ತೆ. ಇಲ್ಲಿ ಲಾಜಿಕೇ ಜಾಗನೇ ಇರಲ್ಲ. ಆ ಕ್ಷಣದ ಆಘಾತ, ಭಯ, ಆ ತಾಯಿತನ ಎಲ್ಲವೂ ಸೇರಿ ಅವಳ ಯೋಚನಾ ಶಕ್ತಿಯನ್ನು ಸಂಪೂರ್ಣವಾಗಿ ಮುಚ್ಚಾಕ್ಬಿಡುತ್ತೆ. ಅವಳ ಮನಸ್ಸು ತಕ್ಷಣವೇ ಅತ್ಯಂತ ಕೆಟ್ಟ ತೀರ್ಮಾನಕ್ಕೆ ಬಂದ್ಬಿಡುತ್ತೆ. ಮನೋವಿಜ್ಞಾನದಲ್ಲಿ ಇದಕ್ಕೆ ಇಮೋಷನಲ್ ರೀಸನಿಂಗ್ ಅಂತ ಕರೀತಾರೆ. ಅಂದ್ರೆ ನನಗೆ ಹೀಗೆ ಅನಿಸುತ್ತಿದೆ, ಅದಕ್ಕಾಗಿ ಇದೇ ಸತ್ಯ ಅನ್ಕೊಂಡ್ಬಿಡೋದು. ಈ ಸ್ಲೈಡ್ ನೋಡಿದ್ರೆ ಅವಳ ಮಾನಸಿಕ ಪ್ರಕ್ರಿಯೆ ಹೇಗೆ ಕುಸಿದು ಬಿಡುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೊದಲ ಹಂತದಲ್ಲಿ ಅವಳು ರಕ್ತಸಿಕ್ತ ಮುಂಗುಸಿಯನ್ನು ನೋಡ್ತಾಳೆ. ಎರಡನೇ ಹಂತದಲ್ಲಿ ಯಾವುದೇ ಸಾಕ್ಷ್ಯವೂ ಇಲ್ಲದೆ ಇದು ನನ್ನ ಮಗುವನ್ನು ಕೊಂದಿದೆ ಅಂತ ಊಹಿಸಿಕೊಡ್ತಾಳೆ. ಮತ್ತು ಮೂರನೇ ಹಂತದಲ್ಲಿ ಆ ಊಹೆ ಆಧಾರದ ಮೇಲೆ ಕೋಪ ಮತ್ತು ದುಃಖದಿಂದ ಒಂದು ತೀವ್ರವಾದ ನಿರ್ಣಯವನ್ನು ತಗೊಳ್ತಾಳೆ. ಇಲ್ಲಿ ತರ್ಕವು ಭಾವನೆಗಳ ಮುಂದೆ ಸಂಪೂರ್ಣವಾಗಿ ಸೋತೋಗಿದೆ. ತನ್ನ ಮನಸ್ಸಿನಲ್ಲಿ ಆ ಊಹೆಯನ್ನ ಬೆಳೆಸ್ಕೊಂಡು ಅವಳು ಹಿಂದಕ್ಕೆ ತೆಗೆದುಕೊಳ್ಳೋ ಆಗದಂತಹ ಒಂದು ದುರಂತ ಕೃತ್ಯವನ್ನ ಮಾಡಿಬಿಡ್ತಾಳೆ. ಅವಳ ಆತುರದ ಒಂದು ನಿರ್ಣಯ ಒಂದು ನಿಷ್ಠಾವಂತ ಜೀವವನ್ನ ಬಲಿ ತೆಗೆದುಕೊಂಡಿತು. ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಈಗ ಆ ವಿನಾಶಕಾರಿ ಸತ್ಯ ಬಯಲಾಗುವ ಹೊತ್ತು. ತಕ್ಷಣವೇ ಪಶ್ಚಾತ್ತಾಪ ಮತ್ತು ನಿಜವಾದ ಅರಿವು ಮೂಡುತ್ತೆ. ನಡುಗುವ ಕಾಲುಗಳಿಂದ ಅವಳು ಮನೆಯೊಳಗೆ ಓಡ್ತಾಳೆ. ಅಲ್ಲಿ ನೋಡಿದ ದೃಶ್ಯಕ್ಕೆ ಅವಳ ಪ್ರಪಂಚವೇ ತಲೆಕೆಳಗಾಗುತ್ತೆ. ಅವಳು ಊಹಿಸಿದ್ದಕ್ಕೆ ಸಂಪೂರ್ಣವಾಗಿ ವಿರುದ್ಧ. ತೊಟ್ಟಿಲಲ್ಲಿ ಮಗು ಸಂತೋಷವಾಗಿ ಮಲ್ಗಿತ್ತು. ಅದರ ಪಕ್ಕದಲ್ಲಿ ತುಂಡಾಗಿ ಬಿದ್ದಿದ್ದ ಹಾವಿನ ದೇಹ. ಈ ಹೋಲಿಕೆಯನ್ನ ನೋಡಿ, ಇದು ಕಥೆಯ ಸಾರವನ್ನ ತುಂಬಾ ಸುಂದರವಾಗಿ ಹಿಡಿದಿಟ್ಟಿದೆ. ಎಡಭಾಗದಲ್ಲಿ ಅವಳ ಭಯಾನಕವಾದ ಕಲ್ಪನೆ, ಬಲಭಾಗದಲ್ಲಿ ಕಟು ವಾಸ್ತವ. ಅವಳು ಅಂದುಕೊಂಡಿದ್ದಕ್ಕೂ
ನಿಜವಾಗಿ ನಡೆದಿದ್ದಕ್ಕೂ ಎಷ್ಟು ದೊಡ್ಡ ಅಂತರ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ನಿಜ ಗೊತ್ತಾದ್ಮೇಲೆ ಅವಳ ದುಃಖಕ್ಕೆ ಪಾರವೇ ಇರಲಿಲ್ಲ. ತಾನು ಮಾಡಿದ ಆತುರದ ನಿರ್ಧಾರದಿಂದಾದ ನಷ್ಟಕ್ಕೆ ಅವಳು ಪಶ್ಚಾತ್ತಾಪದಿಂದ ಗೋಳಾಡುತ್ತಾಳೆ. ಸರಿ, ಈಗ ಈ ಕಥೆಯನ್ನು ಮುಗಿಸುವ ಹೊತ್ತು ಬಂದಿದೆ. ಹಾಗೆಯೇ ಇದರಿಂದ ನಾವು ಕಲಿಯಬೇಕಾದ ಆ ಕಾಲಾತೀತ ನೀತಿಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ಇದು ಕೇವಲ ಒಂದು ಕಥೆ ಅಲ್ಲ, ಮಾನವರ ಸಹಜ ಗುಣಕ್ಕೆ ಹಿಡಿದ ಕೈಗನ್ನಡಿ. ಈ ಕಥೆಯ ನೀತಿ ತುಂಬಾ ಸರಳ ಅನಿಸ್ಬೋದು, ಆದರೆ ಅದರ ಶಕ್ತಿ ಅಪಾರ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ, ಅದರಲ್ಲೂ ಭಾವನಾತ್ಮಕ ಒತ್ತಡದಲ್ಲಿರುವಾಗ ಒಂದು ಕ್ಷಣ ನಿಂತು ಯೋಚಿಸಬೇಕು. ಪೂರ್ತಿ ಸತ್ಯ ಗೊತ್ತಾಗುವ ಮುನ್ನ ಯಾವತ್ತೂ ಒಂದು ತೀರ್ಮಾನಕ್ಕೆ ಬರಬಾರ್ದು. ಈ ಮೂಲ ಕನ್ನಡ ವಾಕ್ಯವನ್ನು ಕೇಳಿ. ಯಾವುದನ್ನೂ ಆಲೋಚಿಸದೆ ಆತುರವಾಗಿ ನಿರ್ಧಾರ ತೆಗೆದುಕೊಳ್ಳಬಾರದು. ಇದು ಸಾವಿರಾರು ವರ್ಷಗಳಿಂದ ನಮ್ಮ ಸಂಸ್ಕೃತಿಯಲ್ಲಿ ಹರಿದು ಬಂದಿರುವ ಪಾಠ. ಜೀವನದ ಅತ್ಯಂತ ಆಳವಾದ ಸತ್ಯಗಳಲ್ಲಿ ಇದು ಒಂದು. ಈ ಪಾಠವನ್ನು ನಮ್ಮ ಈಗಿನ ಜೀವನಕ್ಕೆ ಅನ್ವಯಿಸ್ಕೊಳ್ಳೋಣ. ಗೊತ್ತಾ, ಈ ಕಥೆ ನಮ್ಮ ಇಂದಿನ ಡಿಜಿಟಲ್ ಯುಗಕ್ಕೆ ಒಂದು ಶಕ್ತಿಯುತ ರೂಪಕ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ಒಂದು ಪೋಸ್ಟ್, ಕೇಳಿದ ಒಂದು ವದಂತಿ, ಈ ಥರದ ಅಪೂರ್ಣ ಮಾಹಿತಿಯ ಆಧಾರದ ಮೇಲೆ ನಾವೆಲ್ಲ ಎಷ್ಟು ಬೇಗನೆ ಬೇರೆಯವರ ಬಗ್ಗೆ ತೀರ್ಪು ಕೊಟ್ಟುಬಿಡ್ತೇವೆ ಅಲ್ವಾ? ಆ ತೀರ್ಪುಗಳು ಸಂಬಂಧಗಳನ್ನು ಹೇಗೆ ಹಾಳು ಮಾಡ್ಬೋದು ಅನ್ನೋದಕ್ಕೆ ಈ ಕಥೆ ಒಂದು ಎಚ್ಚರಿಕೆ. ಹಾಗಾದ್ರೆ ಈ ಕಥೆಯ ವಿಶ್ಲೇಷಣೆಯನ್ನ ನಾವೊಂದು ಅಂತಿಮವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಜೀವನದಲ್ಲಿ, ನಮ್ಮ ಕೆಲಸದಲ್ಲಿ ಅಥವಾ ನಮ್ಮ ಸಂಬಂಧಗಳಲ್ಲಿ ನಾವು ಯಾವ ರಕ್ತಸಿಕ್ತ ಮುಂಗುಸಿಯನ್ನು ನೋಡ್ತಾ ಇದ್ದೇವೆ? ಯಾವ ಊಹೆಗಳು ನಮ್ಮ ನಿರ್ಣಯಗಳ ಮೇಲೆ ಪ್ರಭಾವ ಬೀರುತ್ತಿವೆ? ಒಂದು ಹೆಜ್ಜೆ ಹಿಂದೆ ಸರಿದು ಪೂರ್ಣ ಸತ್ಯವನ್ನು ಹುಡುಕುವ ತಾಳ್ಮೆ ನಮ್ಮಲ್ಲಿದೆಯಾ? ಯೋಚಿಸಬೇಕು.